ನಮಸ್ಕಾರ. ಫಿಫ್ತು ಗಾಜಿಯಾಬಾದಲ್ಲಿ 3 ಹುಡುಗಿರು ಒಂದೇ ಮನೆಯವರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಈ ಸೂಸೈಡ್ ಮಾಡಿ ಸಾಯೋ ಟೈಮಲ್ಲಿ ಅವ್ರ ಅಪ್ಪ ಅಮ್ಮಗೆ ಒಂದು ನೋಟ್ ಬರ್ದಿರ್ತಾರೆ. ಏನಂತ ಅಂದರೆ, ನಾವು ಈ ಥರ ಒಂದು ಕೊರಿಯನ್ ಗೇಮ್ನ ಆಡ್ತಾ ಇದ್ದೀವಿ. ಈ ಕೊರಿಯನ್ ಗೇಮ್ನ ಆಡ್ದಿರ ನಮ್ಮ ಕೈಲಿ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಸೂಸೈಡ್ ಮಾಡ್ಕೊತಾ ಇದ್ದೀವಿ. ಅದರಲ್ಲಿ ಒಂದು ಟಾಸ್ಕ್ ಇದೆ, ಈ ಥರ ಸೂಸೈಡ್ ಮಾಡ್ಕೊಬೇಕಂತ ಒಂದು ನೋಟ್ ಹಾಕಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದನ್ನ ತಿಳ್ಕೊಂಡಿದ್ದ ಪೊಲೀಸ್ ಅವರು ಈ ಸೂಸೈಡ್ ಆಗಿದ್ದ ಹುಡುಗಿರ ಏಜ್ ಬಂದು 16, 14 ಮತ್ತು 12 ಅಂದರೆ ಮೈನ್ಯೂರ್ಗಿಂತ ಚಿಕ್ಕವರು. ಆಯಿತಾ. ಇದನ್ನ ಸೀರಿಯಸ್ ಆಗಿ ತೊಗೊಂಡಿದ್ದು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಬಂದಿದ್ದು ಏನಂದರೆ, ಈ 3 ಜನ ಕೂಡ ಒಂದು ಕೊರಿಯನ್ ಲವ್ ಗೇಮ್ ಅಂತ ಆಡ್ತಾಯಿದ್ರು. ಈ ಕೊರಿಯನ್ ಲವ್ ಗೇಮಲ್ಲಿ ಹೆಂಗಂದರೆ, ನಿಮಗೆ 50 ದಿನಕ್ಕೆ 50 ಟಾಸ್ಕ್ಗಳು ಇರುತ್ತೆ. ಈ 50 ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡಿದಾಗ ನಿಮಗೆ ಪರ್ಟಿಕ್ಯುಲರ್ ಏನೋ ಒಂದು ರಿವಾರ್ಡ್ ಅಂತ ಹೇಳ್ತು, ಒಂದು ದುಡ್ಡು ಥರ ಇರ್ಬೋದು, ಇಲ್ಲ ಬೇರೆ ಕಂಟ್ರಿಗೆ ಕರ್ಕೊಂಡು ಹೋಗೋದು, ಈ ಥರ ಒಂದು ರಿವಾರ್ಡ್ ಇರುತ್ತೆ. ಈ ಕೊರಿಯನ್ ಗೇಮ್ನ ಇವರು ಲಾಕ್ಡೌನ್ ಟೈಮಿಂದ ಆಡಿಕೊಂಡು ಪ್ರತಿಯೊಂದು ಟಾಸ್ಕ್ನು ಕಂಪ್ಲೀಟ್ ಮಾಡ್ಕೊಂಡು ಇವರು ಯಾವ ಲೆವೆಲ್ಗೆ ಅಡಿಕ್ಟ್ ಆಗಿದ್ರು ಅಂದರೆ, ಇವ್ರು 3 ಜನ ಕೂಡ ತಮ್ಮನ್ನು ತಾವು ಹೆಸರುಗಳನ್ನ ಕೂಡ ಚೇಂಜ್ ಮಾಡ್ಕೊಂಡು ಕೊರಿಯನ್ ನೇಮ್ಸಲ್ಲೇ ಕರ್ಕೊತಾ ಇದ್ರು ಅಂತೆ. ಮತ್ತು ಪ್ರತಿ ಸತಿ ಏನೋ ಒಂದು ಟಾಸ್ಕ್ನ ಜನರಲ್ ಸುತ್ತಮುತ್ತ ಇರೋರೆಲ್ಲ ಒಬ್ಸರ್ವ್ ಮಾಡಿ ಇವ್ರ ಅಪ್ಪ ಅಮ್ಮಗೆ ಹೇಳಿದ್ದಾರೆ, ಈ ಥರ ನಿಮ್ಮ ಮಕ್ಕಳು ಈ ಥರ ಒಂದೊಂದು ಟಾಸ್ಕ್ ಮಾಡ್ತಾಯಿದ್ರೆ ಯಾವುದೋ ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ, ಯಾವುದೋ ಆ ಫೋನಲ್ಲೇ ಮುಳುಗಿದ್ದಾರೆ ಅಂತ ಹೇಳಿದಾಗ ಯಾವಾಗ ಇವ್ರ ಅಪ್ಪ ಇವ್ರಿಗೆ ಫೋನ್ ಕೊಡ್ದಿರೋ ತೊಗೊಂಡಿದ್ರು ನೋಡಿ. ಆವಾಗ ಇವರು 1 ವಾರ ಇವರಿಂದ ಫೋನ್ ಕಿತ್ಕೊಂಡಿದ್ರು ಅವರಪ್ಪ. ಆವಾಗ ಇವ್ರ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಿರೋ, ಗೇಮ್ ಆಡೋಕ್ಕಾಗ್ದಿರೋ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಏನಂದರೆ, ಹೆಂಗೆ ಜನರು ಈ ಗೇಮ್ಗೆ ಅಡಿಕ್ಟ್ ಆಗ್ತಾಯಿದ್ದಾರೆ ಅಂತ. ಅಡಿಕ್ಷನ್ ಬಂದು ಫಸ್ಟು ಇಂಡಿಯಾದಲ್ಲಿ ಕೊರಿಯಾಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಜನರು ಕೊರಿಯನ್ ಡ್ರಾಮಾಸು ಮತ್ತು ಸೀರೀಸು ಮತ್ತು ಅವ್ರ ಸ್ಟೋರೀಸ್ ಟೆಲ್ಲಿಂಗಿಗೋಸ್ಕರನೇ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಇಂಡಿಯಾದಲ್ಲಿ ಒಂದು ರಿಪೋರ್ಟ್ ಪ್ರಕಾರ ಇಂಡಿಯಾದಲ್ಲಿ ನಾನ್ ರಿಲಿಜಿಯಸ್ ಲ್ಯಾಂಗ್ವೇಜ್ ಅಂದರೆ ಈ ಇಂಡಿಯಾದಲ್ಲಿ ಇಲ್ದಿರೋ ಭಾಷೆನ ತುಂಬ ಹುಡುಕೋ ಕಂಟೆಂಟ್ ಯಾವ ದೇಶದ್ದು ಅಂತ ಹೋದರೆ ಅದು ಬಂದು ಕೊರಿಯಾದೆ. ಅದರಲ್ಲಿ ನೋಡೋದಕ್ಕೆ ಯೂಟ್ಯೂಬು ಇಲ್ಲ ಬೇರೆ ಥರ ವೆಬ್ಸೈಟ್ಗಳಲ್ಲಿ ತುಂಬ ಜನ ಬೇರೆ ಬೇರೆ ರೀತಿಯ ಅಪ್ರೋಚ್ ಆಗ್ತಾಯಿದ್ದಾರೆ. ಇವಾಗ ಈ ವಿಡಿಯೋಗಳು ಮತ್ತು ಮೂವೀಸು ಸೀರೀಸ್ ನೋಡೋ ಟೈಮಲ್ಲೇ ಇವ್ರಿಗೂ ಒಂದು ಲಿಂಕ್ ಮತ್ತು ಇಲ್ಲ ಒಂದು ಮೆಸೇಜ್ ಬರುತ್ತೆ. ಏನಂತ ಅಂದರೆ, ನಿಮ್ಮಲ್ಲಿ ಒಂದು ಸ್ಪಾರ್ಕ್ ಕಾಣ್ತಾ ಇದೆ, ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರ, ನಿಮಗೆ ಒಂದು ಸಿಂಪಲ್ ಟಾಸ್ಕ್ ಇದೆ, 50 ದಿನದಲ್ಲಿ ನೀವು 50 ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಇಷ್ಟು ರಿವಾರ್ಡ್ ಕೊಡ್ತೀವಿ ಅಂತ ಒಂದು ಮೆಸೇಜ್ ಬರುತ್ತೆ. ಯಾವಾಗ ಇವರು ಅದಕ್ಕೆ ರಿಪ್ಲೈ ಕೊಟ್ಕೊಂಡು ಹೋಗ್ತಾರೋ, ಇದು ಸೇಮು 2017 ಮತ್ತು 18 ಟೈಮಲ್ಲಿ ಒಂದು ಬ್ಲೂ ವೇಲ್ ಅಂತ ಒಂದು ಗೇಮ್ ಬಂದಿತ್ತು. ಈ ಗೇಮಲ್ಲೂ ಮತ್ತು ಈ ಕೊರಿಯನ್ ಗೇಮ್ಗೂ ಎರಡಕ್ಕೂ ಸೇಮ್. ಏನಂತ ಅಂದರೆ, ಸೇಮ್ 50 ದಿನನೇ ಟಾರ್ಗೆಟು, 50 ಟಾಸ್ಕ್ಗಳಿರುತ್ತೆ. ಅದರಲ್ಲಿ ಫೈನಲ್ ಸ್ಟೇಜ್ ಬಂದು ತಮ್ಮನ್ನು ತಾವೇ ಸೂಸೈಡ್ ಮಾಡ್ಕೊತೀವಿ. ಆದರೆ ಈ ಬ್ಲೂ ವೇಲ್ ಗೇಮಲ್ಲಿ ಈ ಗೊತ್ತಿರೋ ಪ್ರಕಾರ ಜನರು ಎಷ್ಟು ಅಡಿಕ್ಟ್ ಆಗಿದ್ರು ಅಂದರೆ, ತಮ್ಮ ಕೈ ಮೇಲೆ ಈ ಬ್ಲೂ ವೇಲ್ನ ಡ್ರಾ ಮಾಡಿಕೊಂಡು ಟ್ಯಾಟೂ ಹಾಕ್ಸ್ಕೊತಾ ಇದ್ರು, ಆ ಲೆವೆಲ್ಗಿದು. ಅದೇ ರೀತಿಯಲ್ಲೇ ಈ ಕೊರಿಯನ್ ಗೇಮ್ ಕೂಡ. ಇದನ್ನು ನೀವು ಸ್ಟಾರ್ಟಿಂಗ್ ಫಸ್ಟ್ ಲೆವೆಲಲ್ಲಿ ಬಂದಾಗ ನಿಮಗೆ ಈಸಿ ಟಾಸ್ಕ್ಗಳು ಕೊಡ್ತಾರೆ. ಮನೇಲಿರೋ ವಸ್ತುನು ಇಲ್ಲಾಂದರೆ ಬೇರೆಯವ್ರಿಗೆ ಕೊರಿಯನ್ ಗೇಮಲ್ಲಿ ಕರಿ, ಇಲ್ಲ ಕೊರಿಯನ್ ಮೂವೀಸ್ ನೋಡು, ಇದರ ಸಿಂಗಲ್ ಲೆವೆಲ್ಗೆ ತೊಗೊಂಡೋಗಿ ಲಾಸ್ಟ್ ಸ್ಟೇಜ್ ಬರೋ ಟೈಮಲ್ಲಿ ಹೆಂಗಿರುತ್ತೆ ಅಂದರೆ, ನೀವು ಕೊರಿಯನ್ ಸಿಟಿಸನ್ನೇ, ನೀವು ಕೊರಿಯನ್ನೇ, ನೀವು ಇಂಡಿಯಾ ಸಿಟಿಸನ್ ಅಲ್ಲ, ನೀವು ನೆಕ್ಸ್ಟು ಕೊರಿಯಾದಲ್ಲೇ ಹೋಗಬೇಕು, ನಿಮಗೆ ಇಂಡಿಯಾ ಆಪೋಸಿಟು, ಇಲ್ಲ ಬೇರೆ ದೇಶದಲ್ಲಿ ನೋಡ್ತಾ ಇದ್ರೆ ನೀವು ಆ ದೇಶಕ್ಕೆ ಆಪೋಸಿಟ್ ಆಗಿದ್ದೀರಾ ಅನ್ನೋ ಒಂದು ಮೈಂಡ್ಸೆಟ್ನೇ ಕ್ರಿಯೇಟ್ ಮಾಡುತ್ತೆ ಈ ಗೇಮು. ಈ ಗೇಮ್ನ ಕ್ರಿಯೇಟ್ ಮಾಡಿ ಅಡಿಕ್ಟ್ ಆದಾಗ ಜನರು ಆಟೋಮ್ಯಾಟಿಕ್ಕಾಗಿ ಇವ್ರು ಕೊಡಿದ ಇನ್ಸ್ಟ್ರಕ್ಷನ್ಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವಾಗ ಇವ್ರು ಇನ್ಸ್ಟ್ರಕ್ಷನ್ಸ್ನ ಸ್ಟಾಪ್ ಮಾಡ್ತಾರೆ ನೋಡಿ, ಆವಾಗ ಜನರು ತಮ್ಮನ್ನು ತಾವೇ ಕಂಟ್ರೋಲ್ ಮಾಡೋಕ್ಕಾಗ್ದಿರ ಲಾಸ್ಟ್ ಸ್ಟೆಪ್ಪಲ್ಲಿ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಸೊ ನೆಕ್ಸ್ಟ್ ಟೈಮು ನೀವು ಯಾವುದೇ ಒಂದು ವೆಬ್ಸೈಟ್ ಆಗಲಿ, ಯಾವುದೇ ಒಂದು ಜಾಗದಲ್ಲಿ ಈ ಬೇರೆ ಬೇರೆ ದೇಶದ ಕಂಟೆಂಟ್ ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ, ನೋಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಅವ್ರು ಕೊಡ್ತಾರಲ್ಲ ಮೆಸೇಜ್ಗಳು ಮತ್ತು ರಿಪ್ಲೈಗಳಿಗೆ ಮಾತ್ರ ಕೊಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದು ನಿಮಗೆ ಗೊತ್ತಿರಲ್ಲ, ನಿಮ್ಮನ್ನ ಯಾವ ಲೆವೆಲ್ಗೆ ತೊಗೊಂಡೋಗ್ಬೋದು, ಇಲ್ಲ ಯಾವ ಲೆವೆಲ್ ನಿಮ್ಮನ್ನ ಅಡಿಕ್ಟ್ ಮಾಡ್ಬೋದು ಅಂತ ಕೂಡ. ಮತ್ತು ನೀವೇನಾದರೂ ಈ ಥರ ಟಾಸ್ಕ್ಗಳನ್ನ ಏನಾದರೂ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು ನಿಮ್ಮ ಅಪ್ಪ ಅಮ್ಮಗೆ ಅದು ತಿಳಿಸ್ಬೇಕು. ಈ ಥರ ನಾನು ಮಾಡ್ತಾಯಿದ್ದೀನಿ, ಈ ಥರ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಮಾಡ್ತಾಯಿದ್ದೀನಿ, ಈ ಥರ ಒಂದು ವೆಬ್ಸೈಟು ಗೇಮ್ ಅಂತ ಹೇಳ್ಬೇಕು. ಆವಾಗ ನಿಮಗೆ ಸೊಲ್ಯೂಷನ್ನು ಬರುತ್ತೆ. ಇಲ್ಲ ನೀವು ಆ ಲೆವೆಲ್ಗೆ ಆಲ್ರೆಡಿ ಅಡಿಕ್ಟ್ ಆಗಿದ್ದೀರಾ ಅಂದರೆ ಟ್ರೀಟ್ಮೆಂಟ್ಗಳು ಇದೆ.
ಸೈಕಾಲಜಿಗಳ ಹತ್ರ ಹೋದರೆ, ಇಲ್ಲ ಯಾರನ್ನು ಈ ಅಡಿಕ್ಷನ್ಗಿಂದ ತಗ್ಸೋದಿತ್ತು, ಈ ಟೊಬ್ಯಾಕೊ ಅಂತ ಅಡಿಕ್ಷನಿಂದನೇ ಆಚೆ ಬರೋಕ್ಕಾಗ್ತೈತೆ ಅಂತ, ಇನ್ನು ಗೇಮ್ ಅಡಿಕ್ಷನಿಂದ ಬರೋಕ್ಕಾಗಲ್ವಾ? ಸೊ ಈ ಥರ ಅಡಿಕ್ಷನ್ ಕೂಡ ಜಾಗಗಳ್ಗೆ ಹೋದರೆ ನಿಮಗೆ ಅಲ್ಲಿ ರಿಕವರಿ ಸೆಂಟರ್ಗಳು ಇರ್ತವೆ, ಅಲ್ಲಿ ನಿಮ್ಮ ಹುಷಾರಾಗಿ ನೋಡಿಕೊಂಡು ಈ ಗೇಮ್ಗಳಿಂದ ಆಚೆ ಬರೋ ಥರ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಅಡಿಕ್ಟ್ ಆಗಿದ್ದೀರ ಅಂತ ನಿಮಗೆ ಲೆವೆಲ್ಗೆ ಅನಿಸ್ತಾ ಇದೆ ಅಂದರೆ ನೀವು ಈ ಥರ ರಿಹ್ಯಾಬಿಟೇಷನ್ ಸೆಂಟರ್ಗಳ್ಗೆ ಹೋಗ್ಬೋದು, ಇಲ್ಲ ನಿಮ್ಮ ಅಪ್ಪ ಅಮ್ಮಗೆ ತಿಳಿಸಿ ಏನೋ ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೋಸ್ಕರ ಸೂಸೈಡ್ ಎಲ್ಲ ಮಾಡ್ಕೊಳೋ ಲೆವೆಲ್ಗಂತೂ ಹೋಗೋ ಅವಸರ ಇಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.